ಹೆಲೋ ಎವ್ರಿವನ್, ವೆಲ್ಕಮ್ ಟು ಹೆಗಡೇಸ್ ಕಾರ್ನರ್. ನಾನಿವತ್ತು ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗೋ ಒಂದು ಸ್ನ್ಯಾಕ್ಸ್ ರೆಸಿಪಿ ಜೊತೆ ಬಂದಿದ್ದೀನಿ. ಇದಂತೂ ತುಂಬಾ ಹೆಲ್ದಿ, ಹಾಗೇನೆ ಮಾಡೋದು ಕೂಡ ತುಂಬಾ ಸುಲಭ, ಕಷ್ಟ ಏನೂ ಇಲ್ಲ. ಓನ್ಲಿ ಒನ್ ಇಂಗ್ರೀಡಿಯೆಂಟ್ಸಿಂದ ಇದನ್ನು ಮಾಡ್ಬೋದು. ಅದೇನಪ್ಪ ಅಂತಂದರೆ ಬಾಳೆಹಣ್ಣಿನ ಸುಕೇಳಿ ಅಂತ. ಸೊ ಇದನ್ನು ಹೇಗೆ ಮಾಡಬೇಕು ಅಂತ ತಿಳ್ಕೊಬೇಕು ಅಂತ ಇದ್ದರೆ ದಯವಿಟ್ಟು ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಊರಲ್ಲಿ ಒಂದು ಫುಲ್ ಕೊನೆ ಬಾಳೆಹಣ್ಣು ಹಣ್ಣಾಗಿತ್ತು. ಇಷ್ಟೊಂದು ಬಾಳೆಹಣ್ಣನ್ನು ಏನು ಮಾಡೋದು ಅಂತ ಥಿಂಕ್ ಮಾಡ್ತಾ ಇರುವಾಗ ನನಗೆ ಈ ಬಾಳೆಹಣ್ಣಿನ ಸುಕೇಳಿನ ಮಾಡಿದ್ರೆ ಮಗನಿಗೂ ಇಷ್ಟ ಆಗತ್ತೆ ಅಂತ ಮಾಡೋಣ ಅಂತ ಅಂದ್ಕೊಂಡೆ. ನೋಡಿ, ಈ ಥರ ಜಾಸ್ತಿ ಬಾಳೆಹಣ್ಣು ಇರುವಾಗ ಸುಮ್ಮನೆ ವೇಸ್ಟ್ ಆಗುತ್ತಲ್ವ ಬಾಳೆಹಣ್ಣು ಹಾಗೇ ಇಟ್ಟರೆ. ಆವಾಗ ಈ ಥರ ನಾವು ಸ್ನ್ಯಾಕ್ಸನ್ನು ರೆಡಿ ಮಾಡಿ ಇಡ್ಬೋದು. ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ, ದೊಡ್ಡವರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೆಯೇ ಅಷ್ಟೇ ಹೆಲ್ದಿ ಕೂಡ ಇದು. ಮೊದಲಿಗೆ ನಾನಿಲ್ಲಿ ಚೆನ್ನಾಗಿ ಹಣ್ಣಾಗಿರೋ ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ. ಎಷ್ಟು ಅಂತ ಇಲ್ಲ, ನಿಮಗೆ ಎಷ್ಟು ಬೇಕು ಅಷ್ಟನ್ನು ತೊಗೋಬೋದು. ಫುಲ್ ವೇಸ್ಟ್ ಆಗ್ತಾ ಇದೆ ಅಂದರೆ ಅಷ್ಟು ಹಣ್ಣನ್ನು ಕೂಡ ತೊಗೋಬೋದು. ಮೊದಲಿಗೆ ಈ ಬಾಳೆಹಣ್ಣಿನ ಸಿಪ್ಪೆನ ತೆಗೆದಿಟ್ಕೋತಾ ಇದ್ದೀನಿ. ನಂತರ ಬಾಳೆಹಣ್ಣನ್ನು ಲಾಂಗ್ ಆಗಿ ಕಟ್ ಮಾಡ್ಕೋತಾ ಇದ್ದೀನಿ. ಅಂದರೆ ಒಂದು ಬಾಳೆಹಣ್ಣಲ್ಲಿ ಲಾಂಗಾಗಿ 3 ಪೀಸನ್ನು ಮಾಡ್ತಾ ಇದ್ದೀನಿ ಅಷ್ಟೇ, ಜಾಸ್ತಿ ಮಾಡ್ತಾ ಇಲ್ಲ. ತುಂಬ ತೆಳ್ಳಗೇನೂ ಆಗೋದು ಬೇಡ, ದಪ್ಪನೇ ಇರಲಿ. ನೋಡಿ, ಈ ಥರ ಎಲ್ಲವನ್ನು ಕಟ್ ಮಾಡಿಬಿಟ್ಟು ಪ್ಲೇಟಲ್ಲಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಬಾಳೆಹಣ್ಣನ್ನು ಈ ಥರ ಕಟ್ ಮಾಡಿಬಿಟ್ಟು ಪ್ಲೇಟಲ್ಲಿ ನೀಟಾಗಿ ಸ್ಪ್ರೆಡ್ ಮಾಡಿ ಬಿಸಿಲಲ್ಲಿ ಒಣಗೋದಕ್ಕೆ ಇಡ್ತಾ ಇದ್ದೀನಿ. ನೋಡಿ, ಸಂಜೆ ಅನ್ನೋ ತನಕ ಒಂದೇ ಬಿಸಿಲಿಗೆ ಎಷ್ಟು ಚೆನ್ನಾಗಿ ಡ್ರೈ ಆಗಿದೆ ಅಂತ. ಇದು ಡ್ರೈ ಆಗೋದಕ್ಕೆ ಚೆನ್ನಾಗಿ ಬಿಸಿಲಿರಬೇಕು. ಸೊ ಅದಕ್ಕೆ ಬೇಸಿಗೆಲೇ ಮಾಡೋದು ಬೆಟರು. ಅದೇ ಥರ ಒಂದು 3-4 ಬಿಸಿಲಿಗೆ ಒಣಗಿಸಿದ್ರೆ ಈ ಥರ ಫುಲ್ಲು ಡ್ರೈ ಆಗುತ್ತೆ ಅದು. ಇದನ್ನು ನಾವು ಏರ್ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ಟು ನಮಗೆ ಅವಾಗವಾಗ ಇದನ್ನು ತಿನ್ಬೋದು. ತುಂಬ ಸ್ವೀಟಾಗಿ ಚಾಕ್ಲೇಟ್ ಥರ ಆಗುತ್ತೆ ಇದು. ಮಗ ಅಂತೂ ನೋಡಿ ಆಲ್ರೆಡಿ 1 ಪ್ಲೇಟು ತಿಂದು ಖಾಲಿ ಮಾಡಿದ್ದಾನೆ. ಇಷ್ಟೇ ಉಳ್ಕೊಂಡಿರೋದು, ನಿಮಗೆ ತೋರ್ಸೋಕ್ಕೆ ಅಂತ ಇದಿಷ್ಟು ವಿಡಿಯೋ ಮಾಡಿ ಇಟ್ಕೊಂಡಿದ್ದೀನಿ. ಇದಂತೂ ಮಕ್ಕಳಿಗೆ ತುಂಬಾ ಹೆಲ್ದಿ ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ಹಾಗೆಯೇ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಓಕೆ, ಬಾಯ್.